ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೇಕಡಾ 20ರಷ್ಟು ಟಿಕೆಟ್ ದರ ಏರಿಕೆಗೆ ಪ್ರವಾಸಿಗರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಬೆಲೆ ಏರಿಕೆ ಜನರನ್ನ ಕಂಗೆಡಿಸಿದೆ. ಇಂತಹ ಸಮಯದಲ್ಲಿ ಬೆಲೆ ಏರಿಕೆ ನಿರ್ಧಾರ ಸರಿಯಲ್ಲ. ರಾಜ್ಯ, ದೇಶ, ವಿದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಪ್ರವಾಸಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಟಿಕೆಟ್ ದರ ಏರಿಕೆಯ ಕುರಿತಂತೆ ಇದೀಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜ್ಯ, ದೇಶ, ವಿದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡಿರೋದು ಸರಿಯಲ್ಲ ಅಂತ ಹೇಳಿ ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಪ್ರವಾಸಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಇದೀಗ ತೀವ್ರ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ದರವನ್ನ ಏರಿಕೆ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ನ ಟಿಕೆಟ್ ದರ ಏರಿಕೆ ಕುರಿತಂತೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡೋಣ. ಬೆಳಗಾದ್ರೆ ಬೆಲೆ ಏರಿಕೆ ಇದೆ. ಸದ್ಯ ನೀವು ನೋಡಿರಬಹುದು, ಈಗಾಗಲೇ ಹಾಲು, ಮೊಸರು, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಎಲ್ಲ ದಿನಬಳಕೆ ವಸ್ತುಗಳನ್ನು ಏರಿಕೆ ಮಾಡಲಾಗಿದೆ. ಆದರೆ ಈಗ ಸರ್ಕಾರ ಪ್ರಾಣಿ ಪ್ರಿಯರು ಕೂಡ ಅಂದರೆ ಪ್ರವಾಸಿಗರು ಕೂಡ ಶಾಕ್ ಕೊಡಲಿಕ್ಕೆ ಮುಂದಾಗಿದೆ. ಸದ್ಯ ಕಳೆದ ಈಗ ಆಗಸ್ಟ್ 1ರಿಂದ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಮತ್ತು ಮೈಸೂರಿನ ಬಯೋಲಾಜಿಕಲ್ ಪಾರ್ಕ್ನ ದರ ಏರಿಕೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಶೇಕಡಾ 20ರಷ್ಟು ದರ ಏರಿಕೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಕೂಡ ಈ ಬಗ್ಗೆ ಒಪ್ಪಿಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಸದ್ಯ ನಾವು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬಳಿ ಇದ್ದೇವೆ. ಸಾಕಷ್ಟು ಜನ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಖುಷಿಯಿಂದ ಆಗಮಿಸಿದ್ದಾರೆ. ಯಾಕೆಂದರೆ ಕಳೆದ 5 ವರ್ಷಗಳಿಂದ ಈ ಒಂದು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ನಲ್ಲಿ ಟಿಕೆಟ್ ದರ ಏರಿಕೆಯನ್ನು ಮಾಡಿರಲಿಲ್ಲ. ಆದರೆ ಈಗ ಪ್ರಾಣಿಗಳ ಆಹಾರ ಮತ್ತು ನಿರ್ವಹಣೆ ಮತ್ತು ಸಿಬ್ಬಂದಿ ವೇತನ ಹೆಚ್ಚಳ ಆಗಿರೋದ್ರಿಂದ ನಾವು ಇದು ಸ್ವಾಯತ್ತ ಸಂಸ್ಥೆ ಆಗಿದೆ. ಹಾಗಾಗಿ ನಾವು ಅನಿವಾರ್ಯವಾಗಿ ಟಿಕೆಟ್ ದರ ಏರಿಕೆ ಮಾಡಬೇಕು ಅಂತೇಳಿ ಈಗ ಸರ್ಕಾರ ಮತ್ತು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ದರ ಏರಿಕೆಯನ್ನು ಮಾಡಿರುವಂಥದ್ದು. ಬೇಡ ಅಂತ ಹೇಳ್ತೀನಿ ಸರ್. ನನ್ನ ಮಗು 3 ವರ್ಷ, ಅವಳು ಎವ್ರಿ ವೀಕ್ ನಾನು ಇಲ್ಲಿ ಕರ್ಕೊಂಡ್ಬರ್ತೀನಿ. ಚೆನ್ನಾಗಿದೆ. ಅವಳಿಗೆ ತುಂಬ ಖುಷಿ ಆಗುತ್ತೆ ಅನಿಮಲ್ಸ್ನೆಲ್ಲ ನೋಡೋಕ್ಕೆ. ದರ ಜಾಸ್ತಿ ಆದಾಗ ಮತ್ತು ನಾವು ಅಲ್ಲಿಂದ ಬರೋಕ್ಕೆ ಎಲ್ಲ ಇನ್ನೂ ಜಾಸ್ತಿ ಆಗ್ತಿದೆ. ಬರೀ ಟಿಕೆಟ್ ಪ್ರೈಸ್ ಎಲ್ಲ ಕಮ್ಮಿ ಇರುತ್ತಲ್ವ, ಅದರಿಂದ ಅವಳು ಕಮ್ಮಿ ಅಂದರೆ ಜಾಸ್ತಿ ಮಾಡೋದು ಬೇಡ ಅಂತ ನನ್ನ ಫೀಲಿಂಗ್. ಈಗ 20% ದರ ಏರಿಕೆ ಏನಿದೆ, ಅವರು ಮೃಗಾಲಯ ಪ್ರಾಧಿಕಾರ ಹೇಳುವಂಥದ್ದು ಏನು ಪ್ರಾಣಿಗಳಿದ್ದಾವೆ ಅವಕ್ಕೆ ಆಹಾರ ಮತ್ತು ಅವ್ರ ನಿರ್ವಹಣೆ ಮಾಡಲಿಕ್ಕೆ ಹೆಚ್ಚುವರಿ ಬೇಕಾಗ್ತದೆ ಅಂತ. ಸೊ ಅದು ಎಷ್ಟು ಮಟ್ಟಿಗೆ ಸರಿ? ಮೇಲೆ ಜಾಸ್ತಿ ಹಾಕೋಕ್ಕಿಂತ ಸರ್ಕಾರ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ. ನಮ್ಮ ಮೇಲೆ ಹಾಕೋದು ಬೇಡ ಅಂತ ಅಂದರೆ ಜಾಸ್ತಿ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಅಷ್ಟೆ. ಓಕೆ ಮೇಡಮ್, ಈಗ ನಿಮಗೂ ಗೊತ್ತಿರ್ಬೋದು ಆಗಸ್ಟ್ 1ರಿಂದ ದರ ಏರಿಕೆ ಮಾಡುವಂಥದ್ದು. ಅದು ಸರಿನಾ ತಪ್ಪಾ, ಹೇಗೆ ಅನಿಸುತ್ತೆ ನಿಮಗೆ? ಸರಿ ಅಂತ ಹೇಳೋಕ್ಕಾಗಲ್ಲ ಸರ್. ಅಂದರೆ ಮೇ ಬಿ ಅದೇ ಈಗ ನಮ್ಮ ಸಿಸ್ಟರ್ ಅವ್ರು ಹೇಳ್ದಂಗೆ ಮೇ ಬಿ ಮಕ್ಳಿಗೆ ಮತ್ತು ಎಲ್ರಿಗೂ ಇಲ್ಲೇ ಒಂದೇ ಕಡೆ ಅನಿಮಲ್ಸ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಪ್ರೈಸಸ್ ಎಲ್ಲ ಕಮ್ಮಿ ಇರೋದ್ರಿಂದ ಅಲ್ಲಿ ಎಷ್ಟೆಷ್ಟು ದೂರದಿಂದನೋ ಬರ್ತಾರೆ, ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ ಇಲ್ಲಿ ನೋಡೋಕ್ಕೆ. ಈ ಒಂದು ದಿವಸ 2 ದಿವಸದಲ್ಲೇ ಅವ್ರು ಆಲ್ಮೋಸ್ಟ್ ಎಷ್ಟು ಬೇಕೋ ಅಷ್ಟು ಕಲೆಕ್ಷನ್ ಮಾಡುತ್ತೆ. ಸೊ ಅದೇನು 1 ದಿವಸ ಅಲ್ವಾ, ಮಂತ್ಲಿ 4 to 5 ಟೈಮ್ಸ್ ವೀಕೆಂಡ್ಸ್ ಬರುತ್ತೆ. ಸೊ ದೇ ಕ್ಯಾನ್ ಮ್ಯಾನೇಜ್ ಅಂತ ನನ್ನ ಫೀಲಿಂಗ್ ಸರ್. ಇದು ಪ್ರವಾಸಿಗರ ಮಾತು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕೂಡ ಅಭಿವೃದ್ಧಿ ಆಗಿದೆ. ಕೇವಲ ಪ್ರಾಣಿಗಳ ಮತ್ತು ಆಹಾರ ಇರ್ಬೋದು ಮತ್ತು ನಿರ್ವಹಣೆಗೋಸ್ಕರ ಮತ್ತು ಸಿಬ್ಬಂದಿ ವೇತನಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಟಿಕೆಟ್ ದರವನ್ನು ಏರಿಕೆ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿನ ಪ್ರವಾಸಿಗರ ಮಾತಾಗಿದೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್.